ಅವ್ರಿಗೆಲ್ಲರೂ ಸಹ ಧನ್ಯ. ಶಿವಮೊಗ್ಗದ ಹುಣಸೋಡಿನ ಬ್ಲಾಸ್ಟ್ ಪ್ರಕರಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಇನ್ನೂ ಸಿಕ್ಕಿಲ್ಲ ತೊಂದರೆಯಲ್ಲಿರುವಂತಹ ಜನರಿಗೆ ಪರಿಹಾರ. ಸ್ಫೋಟದಿಂದ ಮನೆಗಳಿಗೆ ಭಾರಿ ಹಾನಿ ಆಗಿತ್ತು. ಜನವರಿ 21ನೇ ತಾರೀಕು ರಾತ್ರಿ 10 ಗಂಟೆಗೆ ನಡೆದಂತಹ ಸ್ಫೋಟ ಪ್ರಕರಣ ಇದು. 6 ಜನ ತಮ್ಮ ಪ್ರಾಣ ಕಳ್ಕೊಂಡಿದ್ರು. ಇವತ್ತೋ ನಾಳೆ ಬೀಳುವಂತಹ ಸ್ಥಿತಿಗಳಿವೆ ಹತ್ತಿರದ ಮನೆಗಳು. ಸ್ಫೋಟದಿಂದ ಮನೆ ಬಿರುಕುಗೊಂಡಾಗ ಪರಿಹಾರ ಘೋಷಣೆ ಮಾಡಿದ್ರು. ಅದು ಘೋಷಣೆಯಾಗಿಯೇ ಉಳ್ಕೊಂಡಿದೆ. ಬ್ರೇಕಿಂಗ್ ನ್ಯೂಸ್. ಶಿವಮೊಗ್ಗದ ಈ ಪ್ರಕರಣ ರಾಜ್ಯವನ್ನೇ ಬೆಚ್ಚಬೀಳಿಸಿತ್ತು ಮತ್ತು ಎಲ್ಲರೂ ಕೂಡ ತಿರುಗಿ ನೋಡೋ ಹಾಗೆ ಮಾಡಿತ್ತು. ಅವಾಗ ಯಾರ್ಯಾರು ಜನಪ್ರತಿನಿಧಿಗಳು ಹೋಗಿದ್ರು ಮನೆ ಚೆಕ್ ಮಾಡಿಬಿಟ್ಟು ನಿಮಗೆ ಪರಿಹಾರ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ದು. ಆದರೆ ಅಲ್ಲಿಂದ ಇಲ್ಲಿ ತನಕ 6 ತಿಂಗಳು ಆಗ್ತಾ ಬಂತು, ಅರ್ಧ ವರ್ಷ ಕಳೀತು. ಯಾವ ಪರಿಹಾರವನ್ನು ಕೂಡ ಕೊಟ್ಟಿಲ್ಲ ಸರ್ಕಾರ. ಜನರ ಕೈಗೆ ಸಿಕ್ಕಿಲ್ಲ, ಬರೀ ಘೋಷಣೆ ಅಷ್ಟೇ ಮಾಡಿ ಹೋಗಿದ್ದಾರೆ. ಅವರು MLA ಅಂತ ಅಂದಾಗ ಹುಣಸೋಡು ಗ್ರಾಮಕ್ಕೆ ಏನಾರ ಬಂದೊಂದು ಒಬ್ರನ್ನ ಯಾರನ್ನಾರ ನೋಡಂಗದಾರ, ಒಬ್ರನ್ನ ಯಾರನ್ನಾರ ಕೇಳಂಗದಾರ? ಅವ್ರನ್ನ ಮಾತ್ರ ಅವ್ರ ಜಾತಿಯವ್ರನ್ನ ಮಾತ್ರ ಬಂಧಿಸ್ತಾರೆ. ನಮ್ಮ ಏಕೆ ಕಾಲ್ವಣಿ ಯಾರು ಬಂಧಿಸ್ತಾರೆ, ಯಾರು ಬಂದು ನಮ್ಮನ್ನು ಕೇಳಲ್ಲ ಅಷ್ಟೇ. ಹೊಸಕ್ ನಾಯಕರು ನನ್ನ ಇದ್ರಿ ಬಂದ್ರು ನಾನು ಅದೇ ಮಾತು ಹೇಳೋದು. ಯಾರ ಕೇಳಿ ಏನ್ ಮಾಡ್ಬೇಕು ಸರ್? ನಮಗೆ ಬಡವರು ಅಂದಾಗ ನಾವು ಇಷ್ಟೊಂದು ಇದು ಮಾಡ್ತಾ ಇದೀವಲ್ಲ. ಎಲ್ಲಾ ಏರಿಯಾದಾಗಲೂ ಕಿಟ್ಟು ಪುಟ್ಟು ಕೊಡ್ತಾದ್ರು. ಯಾವ್ದೈತಿ ಊರಲ್ಲಿ? ಯಾವ್ದಿಲ್ಲ ಸರ್. ಓಟ್ ಕೇಳಕ್ ಮಾತ್ರ ಬರ್ತಾರ ಅವ್ರು. ನಾವ್ MLA, ನಾವ್ ಅಂತವ್ರು, ನಾವು ಇಂಥವ್ರು, ನಮಗೆ ಹಾಕ್ರಿ. ನಾವಿಲ್ದಲ್ಲೇ ಅವ್ರು ಬಂದಿದಾರ. ನಾವ್ ಹಾಕ್ತಿದ್ರೆ ಅವ್ರು ಮುಂದೆ ಬಂದಿದಾರ. ಅವರೇ MLA ಆಗಿದಾರ. ನಮ್ಮಿಂದ ಅವ್ರು MLA ಆಗಿದ್ದಾರೆ. ಏನು ಸುಖ ಇಲ್ಲ ನೋಡ್ರಿ. ಯಾವ್ದು ಸುಖ ಇಲ್ಲ. ನಮ್ಮ ಹುಣಸೋಡು ಏರಿಯಾದಲ್ಲ ಏನು ಸುಖ ಇಲ್ಲ. ನಮಗೆ ಸಿಟ್ಟು ಅಷ್ಟು ರೊಚ್ಚಿ ಎದುರುಗಡೆ ಬಂದ್ಬಿಟ್ರೆ ಸರ್ ನಾವು ತಿನ್ನ ಅನ್ನಕ್ಕೂ ನಮಗೆ ಸಣ್ಣ ಮಕ್ಕಳು ಪುಟ್ಟ ಮಕ್ಕಳನ್ನ ಸಹ ಬಿಟ್ಟೆ. ಎಲ್ಲ ಹೈಕಮಾಂಡ್ ನೋಡುತ್ತೆ. ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಬಲಿಷ್ಠವಾಗಿದೆ. ನಾವೆಲ್ಲರೂ ಸೇರಿ, ನಮ್ಮ ಮಾನ್ಯ ಅಧ್ಯಕ್ಷರು ಹೇಳಿದ್ದಾರೆ, ನಮ್ಮ ನಾಯಕರಾದ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಎಲ್ಲರೂ ಸೇರಿ ಕಾಂಗ್ರೆಸ್ ಅನ್ನು ಒಗ್ಗಟ್ಟಾಗಿ ಗೆಲ್ಲಿಸುವಂತ ಕೆಲಸವನ್ನ ಮಾಡ್ತೀವಿ. ಆನಂತರ ನಮ್ಮ ಪಕ್ಷದ ಹೈಕಮಾಂಡ್ ಇದೆ, ಅದೆಲ್ಲ ತೀರ್ಮಾನ ಮಾಡ್ತಾರೆ.